ಯೂಶ್ವಲಿ ತುಂಬ ಹುಡುಗರು ಕೇಳೋದು, ಆಫ್ಟರ್ ಮ್ಯಾರೇಜು ನನ್ನ ವೈಫಿಗೆ ಅಥವಾ ನನ್ನ ಪಾರ್ಟ್ನರ್ಗೆ ಯಾವ ಸೆಕ್ಸ್ ಪೊಸಿಷನ್ನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಕೇಳ್ತಾರೆ. ಯೂಶ್ವಲಿ ಮಿಷನರಿ ಪೊಸಿಷನ್ ಅಂತ ಹೇಳ್ತೀವಿ. ಯಾಕಂದರೆ ಮಿಷನರಿ ಪೊಸಿಷನಲ್ಲಿ ಬಟ್ ಇಲ್ಲಿ ಬ್ಯಾಕ್ ಸಪೋರ್ಟ್, ಒಂದು ಸೊಂಟಕ್ಕೊಂದು ಪಿಲ್ಲೋ ಅಂತ ಇಟ್ಕೊಂಡಾಗ ವೆಜೇನ ಮೇಲೆ ಹೋಗುತ್ತೆ. ಆವಾಗ ಒಂದು 45 ಡಿಗ್ರಿ ಆ್ಯಂಗಲಲ್ಲಿ ಪೆನ್ನಿಸ್ ಎಂಟ್ರಿ ಆಗೋದ್ರಿಂದ ವುಮನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಎರಡನೇ ಪೊಸಿಷನ್ ಬಂದು ಬ್ಯಾಕ್ ಪೊಸಿಷನ್ ಅಥವಾ ಡಾಗಿ ಪೊಸಿಷನ್ ಅಂತ ಹೇಳ್ತೀವಿ. ಇಲ್ಲೇನೆಂದರೆ ಪೆನ್ನಿಸ್ ಪೆನಟ್ರೇಟ್ ಆದಾಗ ಒಂದು ಜಿ ಸ್ಪಾಟ್ ಅಂತ ಇರುತ್ತೆ. ಈಗ ವುಮನ್ನಲ್ಲಿ ಆ್ಯಂಟೀರಿಯರ್ ವಾಲ್ ಆಫ್ ದ ವೆಜೆನದಲ್ಲಿ ಅದು ಇರೋದ್ರಿಂದ ಅದು ಟಚ್ ಆಗೋದು ವುಮನ್ಗೊಂದು ಆರ್ಗ್ಯಾಸಮ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅಂತೇಳಿ ಸಿಗುತ್ತೆ. ಮೂರನೇ ಪೊಸಿಷನ್ ಬಂದು ಕೌಗರ್ಲ್ ಪೊಸಿಷನ್ ಅಥವಾ ವುಮನ್ ಎಬೋವ್ ಪೊಸಿಷನ್ ಅಂತ ಹೇಳ್ತೀವಿ. ಈ ಪೊಸಿಷನಲ್ಲಿ ಸ್ಟ್ರೋಕ್ ಇರ್ಬೋದು, ಟೈಮ್ ಇರ್ಬೋದು, ಜೊತೆಗಿಲ್ಲಿ ಜಿ ಸ್ಪಾಟ್ ಸಹ ಫೀಲ್ ಆಗೋದ್ರಿಂದ ವುಮನ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೆಕ್ಸ್ ಪೊಸಿಷನ್ನು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಸೆಕ್ಸ್ ಕಮ್ಯುನಿಕೇಷನ್, ಒಬ್ರಿಗೊಬ್ರು ಓಪನ್ನಾಗಿ ಮಾತಾಡೋದು, ಲೈಕ್ ಡಿಸ್ಲೈಕ್ ಬಗ್ಗೆ ಡಿಸ್ಕಷನ್ ಮಾಡೋದು, ಅದು ತುಂಬ ಇಂಪಾರ್ಟೆಂಟ್. ಸೆಕ್ಸ್ ಪೊಸಿಷನ್ ಅನ್ನೋದು ಜಸ್ಟ್ ಅದೊಂದು ವೆರೈಟಿ.